ತಗ್ಗಿಸುವುದಕ್ಕೆ ಹೋದ ಅಂತ ಹೇಳಿ ಆದ್ರೆ ಕೊರಳಿಗೆ ಹೋಗುತ್ತದೆ, ಎತ್ತರಿಸುವುದಕ್ಕೆ ಹೋದ ಅಂತ ಆದ್ರೆ ಮರ್ಮಾಂಗಕ್ಕೆ ಬೀಳುತ್ತದೆ. ಅರ್ಜುನ ಸಾಯ್ತಾನೆ, ನಮಗೆ ಗೆಲುವು, ಕೌರವನಿಗೆ ಸಂಭ್ರಮ, ಪಟ್ಟಾಭಿಷೇಕ ಮಾಡುವುದಿಲ್ಲ. ಹಾಗಾಗಿ ಒಮ್ಮೆ ಗುರಿ ಬದಲಿಸಿ ಬಿಟ್ಟರಾಯ್ತು. ನೀತಿಯಲ್ಲಪ್ಪ, ಇದು ಉಪಾಯ. ಅಯ್ಯಯ್ಯ, ಏನೋ ಸಾರಥಿ ಸರಳು. ನಾನು ನಿನ್ನಲ್ಲೊಂದು ಅಭಿಪ್ರಾಯವನ್ನ ಕೇಳಿದ್ದು. ಸಾನುರಾಗವೇ ಕೇಳಿದ್ದು ಹೌದು. ನನಗೆ ಸಲಹೆ ಕೊಡು ಅಂತ ಹೇಳಿದ್ದೇನೆ. ಮತ್ತೆ ಸಾನುರಾಗ ಅಂತ ಹೇಳಿದ್ರೆ ಅದೇ ಖಂಡಿತ ಅಲ್ಲವೇ ಅಲ್ಲ. ಮತ್ತೆ ಈ ಸರಳಿನಿಂದ ಆಗಬಹುದಾದಂತಹ ಪ್ರಯೋಜನಗಳ ಕುರಿತಾಗಿ ನಾನು ನಿನ್ನಲ್ಲೊಂದು ಅಭಿಪ್ರಾಯವನ್ನು ಕೇಳುವುದಕ್ಕೆ ಮುಂದಾದ್ರೆ ನೀನು ಅಭಿಪ್ರಾಯವನ್ನು ಹೇಳುವುದು ಬಿಟ್ಟೆ ನನ್ನನ್ನು ನಿರ್ದೇಶಿಸುವುದಕ್ಕೆ ಪ್ರಾರಂಭಿಸಿದೆ. ನೀತಿಯನ್ನು ಆಡ್ತಾ ಇದ್ದೀಯ. ಅಲ್ಲಿ ಕೃಷ್ಣ ಇದ್ದಾನೆ. ಹಾಗಾಗಿ ರಥಕಲ್ಪವನ್ನು ತಿಳಿದಿರುವಂತಹ ಕೃಷ್ಣ ನಮ್ಮ ಗುರಿಯನ್ನು ತಪ್ಪಿಸುತ್ತಾನೆ. ಹಾಗಾದ್ರೆ ನಾವು ಇಚ್ಛಿಸಿದಂತೆ ಪಾರ್ಥನನ್ನ ಗೆಲ್ಲುವುದಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಸರಳನ್ನ ನಾವೀಗ ಗುರಿ ಬದಲಾಯಿಸಬೇಕು. ಏನಂತ ತಿಳಿದಿದ್ದೀಯ? ಒಂದು ಶರ ಸಂಧಾನ ನಾಲಿಗೆಯೊಂದು ನಮ್ಮಲ್ಲಿ ಹುಟ್ಟಿನ ವಿದ್ಯೆಗಳೆಂದು ಕಂಡೈಜಲ್ಯ, ನಮ್ಮಲ್ಲಿ ಹುಟ್ಟಿನ ವಿದ್ಯೆಗಳೆಂದು ಕಂಡೈಜಲ್ಯ, ನೋವಡಿ ಇಡುವ ಧರ್ಮದಲ್ಲಿ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಗುರಿಯನ್ನ ಬದಲಾಯಿಸಬೇಕು ಅಷ್ಟೇ. ಈಗಾಗಲೇ ಅವನ ಕೊರಳಿಗಾಗಿ ನಾನು ಗುರಿಯನ್ನು ಇರಿಸಿದ್ದೇನೆ. ಒಮ್ಮೆ ನಾನು ಮರಳಿ ಬಂಬನ್ನ ತೊಟ್ಟೆ ಅಂತ ಆದ್ರೆ ನಮ್ಮನ್ನ ನಾವು ಮಾರಿಕೊಂಡ ಹಾಗೆ, ನಮ್ಮ ತನವನ್ನು ನಾವು ಬಿಟ್ಟುಕೊಟ್ಟ ಹಾಗೆ, ಸ್ವಾಭಿಮಾನಿಯಾದಂತಹ ಕರ್ಣ ಹಾಗೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಒಂದು ಶರ ಸಂಧಾನ, ನಾಲಗೆ ಒಂದೇ. ಒಮ್ಮೆ ನಾವು ಗುರಿಯನ್ನ ಇರಿಸಿದೆವು ಅಂತ ಆದ್ರೆ ಅದೇ ರೀತಿಯಾಗಿ ಬಾಣವನ್ನ ಪ್ರಯೋಗಿಸಬೇಕು ಬಿಟ್ರೆ ಮತ್ತೆ ಮರಳಿ ತೊಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಾತನ್ನ ಆಡಿದೆವು ಅಂತ ಆದ್ರೆ ಆ ಮಾತಿಗೆ ಪ್ರಾಣವನ್ನ ಪಣವನ್ನಾಗಿಟ್ಟಾದ್ರು ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಬೇಕು ಬಿಟ್ರೆ ಮತ್ತೆ ಮಾತನ್ನ ಬದಲಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಯವರೆಗೆ ನಾನು ನಡೆದಿರುವಂತಹ ದಾರಿಯಲ್ಲಿ, ಅಲ್ಲ ಮಾಡಿರುವಂತಹ ಸಾಧನೆಯಲ್ಲಿ ಎಲ್ಲಿ ನನ್ನ ಕುಟಿಲತೆಯನ್ನು ನೀನು ಗುರುತಿಸಿದ್ದೀಯ, ಎಲ್ಲಿ ಕುಟಿಲ ಮಾರ್ಗವನ್ನು ಅನುಸರಿಸಿ ಗೆಲುವನ್ನು ಪಡೆಯುವ ಪ್ರಯತ್ನಕ್ಕೆ ನಾನು ಮುಂದಾದದ್ದನ್ನು ಗಮನಿಸಿದ್ದೀಯ. ಹಾಗಾಗಿ ನಿನ್ನ ಮಾತನ್ನ ಖಂಡಿತ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಗುರಿಯನ್ನ ಇರಿಸಿ ಆಗಿದೆ. ಬಂದು ಹೇಳ್ತಾ ಇದ್ದಾನೆ ನೋಡು, ಅಶ್ವಸೇನಂತೆ. ಈಗ ನಾನು ಪ್ರಯೋಗಿಸಿದ ಬಾಣದಲ್ಲಿ ಆವಾಹನೆಯಾಗಿದ್ದವ ತಕ್ಷಕನ ಮಗನಂತೆ. ಒಂದು ಕಾಲದಲ್ಲಿ ಕಾಂಡವನ ದಾನ ಆಯ್ತಲ್ಲ, ಆ ಹೊತ್ತಿಗೆ ಅವನ ತಾಯಿಯನ್ನು ಕಳೆದುಕೊಂಡ, ತನ್ನ ಬಾಲವನ್ನು ಅರ್ಜುನನಿಂದಾಗಿ ಕಳೆದುಕೊಂಡೆ ಎನ್ನುವಂತಹ ಸಿಟ್ಟು, ಪ್ರತಿರೋಧವನ್ನ ಮಾಡಬೇಕು ಅಂತಾದ್ರೆ ಅವನಲ್ಲಿ ಶಕ್ತಿ ಇಲ್ಲ. ಹಾಗಾದ್ರೆ ಸರಿಯಾದ ಜನ ಯಾರು? ನೀನೇನುವಂತಹ ಕಾರಣದಿಂದ ನಿನ್ನ ಬಾಣದಲ್ಲಿ ಆವಾಹನೆಯಾಗಿದ್ದ. ಈಗ ಬಂದು ಹೇಳ್ತಾ ಇದ್ದಾನೆ, ಏನಂತೆ? ನಿನ್ನ ಗುರಿ ಸ್ವಲ್ಪ ತಪ್ಪಿ ಹೋಯಿತು. ನಾನು ಮುಕುಟವನ್ನ ಮಾತ್ರ ಹಾರಿಸುವುದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇನ್ನೊಮ್ಮೆ ನೀನು ತೊಟ್ಟಿದ್ದೇ ಹೌದು ಅಂತ ಹೇಳಿ ಆದ್ರೆ ನಾನು ಗೆಲುವನ್ನು ಕೊಡುತ್ತೇನೆ, ಕೊರಳನ್ನ ಕತ್ತರಿಸ್ತೇನೆ ಅಂತ ಹೇಳ್ತಾ ಇದ್ದ. ಅದಲ್ಲದೆ ಇದ್ರೆ ಇಲ್ಲಿಯವರೆಗೆ ಇಂಥ ಇತಿಹಾಸ ನಡೆದದ್ದು ಸಾಧ್ಯವೇ ಇಲ್ಲ. ನಾನು ಬಾಣವನ್ನು ಪ್ರಯೋಗಿಸಿ ಆಗಿದೆ. ಮತ್ತೆ ಪುನಃ ಬಂದು ಮರಳಿ ಕೊಡು, ನಿನ್ನ ಇಚ್ಛೆಯನ್ನು ಈಡೇರಿಸ್ತೇನೆ, ಆ ಪಾರ್ಥನ ಶಿರವನ್ನು ಕತ್ತರಿಸ್ತೇನೆ ಎನ್ನುವುದಾಗಿ ಆಡ್ತಾ ಇದ್ದೀಯ. ಆಲೋಚನೆ ಮಾಡಿ ನೋಡಿದ್ರಿ
ಒಮ್ಮೆ ಅವನ ಮಾತಿದಂತೆ ನಾನು ಬಾಣವನ್ನ ಮರಳಿ ತೊಟ್ಟೆ ಅಂತ ಆದ್ರೆ, ಗುರಿಯನ್ನ ಬದಲಾಯಿಸಿ ಬಾಣವನ್ನ ಪ್ರಯೋಗಿಸಿದೆ ಅಂತ ಆದ್ರೆ, ನಾನು ಅರ್ಜುನನನ್ನ ಗೆದ್ದರು ಅಲ್ಲ ಅರ್ಜುನನನ್ನ ಕೊಂದರು, ಆ ಗೆಲುವು ನನ್ನ ಗೆಲುವಾಗಿರುವುದಿಲ್ಲ. ಈಗ ನೀವು ತೊಡಬಹುದು, ಯಾಕೆಂದ್ರೆ ಮತ್ತೊಮ್ಮೆ ತೊಟ್ಟಾಗಲ್ಲ, ಮತ್ತೊಮ್ಮೆ ಅಲ್ವೋ? ಹೌದಪ್ಪ, ಏನೂ ಆಗುದಿಲ್ಲ. ಏನು ಆಗದೆ ಅಲ್ಲ. ಈಗ ಯೋಚನೆ ಮಾಡಿ ನೋಡು, ಏನು ಮರಳಿ ತೊಟ್ಟ ಹಾಗಾಗುವುದಿಲ್ಲ. ಮರಳಿ ತೊಟ್ಟ ಹಾಗೆ ಈಗ ಗುರಿಯನ್ನ ಬದಲಾಯಿಸಿದ ಗುರಿ ಬದಲಾಯಿಸಿದ್ದು ಬರುವುದಿಲ್ಲ. ಒಮ್ಮೆ ಪ್ರಯೋಗಿಸಿ ಆಗಿದೆ, ಆಯ್ತು. ಆದ್ರೆ ನಾನಾಗೆ ಪ್ರಯೋಗಿಸುವುದಕ್ಕೆ ಮುಂದಾದ ಹಾಗಾಗ್ತದ? ಮತ್ತೆ ಅವ ಬಂದು ಹೇಳಿದ್ರಿಂದ ನಾನು ಪ್ರಯೋಗಿಸಿದ ಹಾಗೆ. ನನಗೆ ನಿನಗೆ ಗೊತ್ತುಂಟು ಬಿಟ್ರೆ ಅವನಿಗೆ ಬಿಟ್ರೆ ಮತ್ತೆ ನಾಲ್ಕನವರು ಯಾರಿಗೆ ಗೊತ್ತುಂಟು? ಏನು ನಾವು ಹೇಳಿಕೊಳ್ಳಬಹುದು, ನನಗೂ ನಿನಗೂ ಮಾತ್ರ ಗೊತ್ತುಂಟು ಅಂತ. ಯಾರಿಗೂ ಗೊತ್ತಾಗ್ತದೆ ಯಾರು ನೋಡಿದ್ದಾರೆ ಎನ್ನುವುದಕ್ಕಿಂತಲೂ ನಮ್ಮ ಅಂತರಂಗಕ್ಕೆ ಗೊತ್ತಾಗ್ತದೆ ಎನ್ನುವುದೇ ಬಹಳ ಪ್ರಾಮುಖ್ಯವಾದದ್ದು. ಯಾವಾಗಲೂ ಮಾಡುವ ಕಾರ್ಯ ಉಳಿದವರು ಯಾರು ಮೆಚ್ಚುತ್ತಾರೆ ಎನ್ನುವುದಕ್ಕಿಂತಲೂ ನಮ್ಮ ಅಂತಸತ್ವಕ್ಕೆ, ನಮ್ಮ ಅಂತರಂಗಕ್ಕೆ ಮೆಚ್ಚುಗೆ ಆಗುವಂತಹ ಕಾರ್ಯವನ್ನು ಎಸಗಬೇಕು. ಇಲ್ಲಿಯವರೆಗೆ ಕರ್ಣ ಮಾಡಿದ್ದು ಅದನ್ನ. ಎಲ್ಲಿಯಾದ್ರೂ ಆ ಬಾಣವನ್ನು ನಾನು ಪ್ರಯೋಗಿಸಿದೆ ಅಂತ ಆದ್ರೆ ಪರರ ಹಂಗಲಿ ಗೆಲಿದ ಹಾಗೆ ಇಲ್ಲಿಯವರೆಗೆ ಅದನ್ನ ಮಾಡಲಿಲ್ಲ. ಪರರ ಹಂಗಲಿ ಗೆಲ್ಲುವ ಕರ್ಣ ನಾನಲ್ಲ. ಏನೋ ಒಮ್ಮೆ ಗುರಿಯನ್ನ ಬದಲಿಸು, ಸ್ವಲ್ಪ ನಮ್ಮ ನಿರ್ದೇಶನದಲ್ಲಿ ಆಗಲಿ ಅಂತ ಒಂದು ಬಯಕೆ. ಯಾಕೆ ನಮ್ಮ ನಿರ್ದೇಶನದಲ್ಲಿ ನೀನು ಮಾಡಿದ್ದಿ ಅಂತ ನಾನು ಹೇಳಿಕೊಂಡು ತಿರುಗಾಟಕ್ಕಲ್ಲ, ಕೌರವನಿಗೊಂದು ಗೆಲುವಾಗಲಿ ಎನ್ನುವ ನಮ್ಮ ಆಶಯ. ಆ ಆಶಯವನ್ನು ಧಿಕ್ಕರಿಸಿದೆ. ಆಗಲಿ, ಮುಂದೆ ಏನನ್ನಾದ್ರೂ ಇವ ಮಾಡಿ ಅನ್ನುವಂತ ಮತ್ತೆ ಸುಮ್ಮನೆ ಕುಳಿತರೆ ಆ ಅಶ್ವಸೇನೇ ಬಂದು ಮರಳಿ ತೊಡು ಅಂತ ಹೇಳಿದ್ರು. ಏನು ಕುಟಿಲ ವಿದ್ಯೆ ನಮ್ಮಲ್ಲಿ ಕಂಡೆ ಅಂತ ನೀನು ಪ್ರಶ್ನೆ ಮಾಡ್ತಿ. ಏನು ಕುಟಿಲ ವಿದ್ಯೆ ಕಾಣುವುದಕ್ಕೆ ಏನು ಬೇಕು ಅಂತ ಬೇಕಲ್ಲ ನಿನ್ನಲ್ಲಿ? ಅಂದ್ರೆ ಎಲ್ಲವೂ ಕುಟಿಲ ವಿದ್ಯೆ ಇರುವುದು. ಕುಟಿಲ ವಿದ್ಯೆ ಇಲ್ಲದೆ ಅಲ್ವ ಇಲ್ಲಿಯ ತನಕ ಎಲ್ಲವೂ ಕುಟಿಲತನವನ್ನೇ ನೀನು ಮಾಡಿದ್ದು. ಕೌರವರಲ್ಲಿ ಕುಟಿಲತನವನ್ನೇ ನೀನು ಮಾಡಿಸಿದ್ದು. ಮತ್ತೆ ಬೇರೆ ಬೇರೆ ಹೇಳಬೇಕು ಅಂತಿಲ್ಲ. ಅರ್ಜುನ ನಿನ್ನನ್ನು ತಿಳಿಯುವುದಕ್ಕೆ ಹೋದಂತ ಹೊತ್ತಿಗೆ ಹೇಳಿದ್ದೇವೆ, ಘೋಷಯಾತ್ರೆ ಪ್ರಸಂಗ ನೆನಪು ಮಾಡಿದ. ಘೋಷಯಾತ್ರೆಯನ್ನು ಮಾಡಬೇಕು ಅಂತ ಕೌರವನ ಕರ್ಣಕ್ಕೆ ಮಾತು ಹೇಳಿದ್ಯಾರು ಕೇಳಿದ್ರೆ ಈ ಕರ್ಣ ಬಿಟ್ರೆ ಬೇರೆ ಯಾರು ಅಲ್ವೇ ಅಲ್ಲ. ಜನ ನಮಗೂ ಸರಿ ಗೊತ್ತುಂಟು, ಬೇಡದ್ದೆಲ್ಲವನ್ನೂ ಅವನಿಂದ ಮಾಡಿಸಿದ್ದು. ದ್ರೌಪದಿ ಪಾಂಡವರ ಜೊತೆಯಲ್ಲಿ ಹೋಗುವಾಗ ಹೇಳಿದ್ದೇನು, ಈ ಪ್ರಪಂಚದಲ್ಲಿ ಇನ್ನೊಬ್ರು ಗೌರವಯುತರಾದ್ರೆ ಯಾರು ಮಾತಾಡ್ಲಿಕ್ಕೆ ಇಲ್ಲ. ಅಂತದ್ದೆಲ್ಲ ಮಾತಾಡಿದ ನೀನು ನಮ್ಮಂತವ್ರು ಮಾಡುವುದಕ್ಕೆ ಸಾಧ್ಯ ಉಂಟೆ? ಇದು ಧರ್ಮದ ಯುದ್ಧ. ಏನು ಧರ್ಮದಲ್ಲಿಯೇ ಬದುಕಿದವನು ಕುಟಿಲ ಯುದ್ಧ ಏನು ಮಾಡಿದ್ದು ಅಂತ ಹೇಳಿ ಹೇಳುವುದ? ಮತ್ತೆ ನಾನು ತೊಡುವುದಿಲ್ಲ ಅಂತ ಹೇಳುವುದ? ಏನು ತೊಡುವುದಿಲ್ಲ, ಗೆಲುವೇ ಬೇಕು ಅಂತ ಅದನ್ನಲ್ಲಿ ಕೇಳುವುದು. ಮೊನ್ನೆಯ ದಿನ ರಾತ್ರಿ ಯುದ್ಧದಲ್ಲಿ ಘಟೋತ್ಕಜನನ್ನ ಕೊಲ್ಲುವುದಕ್ಕೆ ಬೇಕಾಯಿತು ಸಂದರ್ಭ. ನಿನ್ನಲ್ಲಿಯೇ ಪ್ರಶ್ನೆ ಮಾಡುವುದು, ಘಟೋತ್ಕಜನನ್ನು ಕೊಲ್ಲುವುದಕ್ಕೆ ಅಂತ ಇರಿಸಿಕೊಂಡ ಬಾಣ ಯಾರಿಗೆ ಅಂತ ಇರಿಸಿಕೊಂಡದ್ದು? ನೀನೇ ಹೇಳಿದ್ದು. ಪ್ರಪಂಚ ಮುಖದಲ್ಲೆಲ್ಲ ಸಾರಿಕೊಂಡು ಬಂದೆ. ನನ್ನಲ್ಲಿ ಗೆಲ್ಲುವುದಕ್ಕಾಗಿ ಉಂಟು ಅಸ್ತ್ರ, ಅರ್ಜುನನ್ನ ಸಾಯಿಸುವುದಕ್ಕೆ ಬೇಕಾಗಿ ನನ್ನಲ್ಲಿ ಉಂಟು ವಿಶೇಷವಾದದ್ದು. ಹಾಗಾದ್ರೆ ಅದನ್ನ ಪ್ರಯೋಗಿಸಿದ್ದು ಯಾರ ಮೇಲೆ? ಘಟೋತ್ಕಜನ ಮೇಲೆ ನೀನು ಪ್ರಯೋಗಿಸಿದೆ. ಪ್ರಯೋಗಿಸಬೇಕಾದದ್ದು ಯಾರ ಮೇಲೆ? ಅರ್ಜುನನ ಮೇಲೆ ಪ್ರಯೋಗಿಸಬೇಕಿತ್ತು. ಆದ್ರೂ ಅವರ ಮೇಲೆ ಪ್ರಯೋಗಿಸಿದ್ದೆ. ಅಂದ್ರೆ ನಿನಗೆ ನಿನ್ನ ಅಸ್ತಿತ್ವ ಏನು ಅಂತ ಸರಿ ಗೊತ್ತಿಲ್ಲ. ಎಲ್ಲಿಯೋ ನದಿಯ ಬುಡದಲ್ಲಿ ಈ ಹೊತ್ತಿಗೆ ಮೀನನ್ನ ಹಿಡಿದುಕೊಂಡಿರಬೇಕಾದ ಸ್ಥಿತಿ ನಿನ್ನದು. ಸಾಮಾನ್ಯ ಸೂತನಾಗಿರಬೇಕಾದಂತಹ ಸ್ಥಿತಿ ನಿನ್ನದು. ಆದರೂ ಕೂಡ ನಿನ್ನನ್ನ ತಂದು ಬ್ರಾಹ್ಮಣರ ಜೊತೆಯಲ್ಲೂ ಈ ಹೊತ್ತಿಗೆ ಊಟವನ್ನ ಮಾಡುವುದಕ್ಕೆ ಒದಗಿಸಿಕೊಟ್ಟದ್ದು ಅವಕಾಶವನ್ನ ಯಾರು ಅಂತ ಕೇಳಿದ್ರೆ ಅದು ಕೌರವ. ಅಂತಹ ಕೌರವನ ಗೆಲುವಿಗೆ ಬೇಕಾಗಿ ಮರಳಿ ಅಮ್ಮನ್ನ ತೊಡು ಅಂತ ಹೇಳಿದ್ರೆ ತೊಡುವುದಿಲ್ಲ ಅಂತ ಹೇಳ್ತೀಯಲ್ಲ. ಹೀಗೆ ಹೇಳಿದ ನಿನ್ನನ್ನ ಒಳ್ಳೆ ಮಾತಾಡಿ. ಭೂತದ ಬಾಯಲ್ಲೊಂದು ವೇದಾಂತದ ಮಾತಲ್ವ. ಎಲ್ಲ ಮಾಡುವುದು ಬೇಡದ ಕೆಲಸ. ಮತ್ತೆ ನಾನೊಂದು ಮಾಡ್ತೇನೆ, ಏನು ಮಾಡುವುದಕ್ಕೆ ಸಾಧ್ಯ ಉಂಟು ಅಂತ ಬೇಕಲ್ಲ. ಪುನರಪಿ ಅಮ್ಮನ್ನು ತೊಡುವುದಿಲ್ಲ. ಈಗ ನಿನ್ನಲ್ಲಿ ಕೇಳು,
ಒಂದು ಆಗ್ನೇಯಾಸ್ತ್ರದ ಪ್ರಯೋಗ ಎನ್ನುವುದು ಯುದ್ಧ ಕ್ಷೇತ್ರದಲ್ಲಿ ನೀನು ಎಷ್ಟು ಸಲ ಮಾಡಿದ್ದಿ? ಮಾಡುವುದಿಲ್ಲ. ಒಮ್ಮೆ ಆಗ್ನೇಯಾಸ್ತ್ರದ ಪ್ರಯೋಗ ಆಯ್ತು, ಪುನರಪಿ ಮತ್ತೊಂದು ಆಗ್ನೇಯಾಸ್ತ್ರವನ್ನು ಬಿಡುವುದಿಲ್ವ ನೀನು? ಹಾಗಾದ್ರೆ ಅದೇ ರೀತಿಯಲ್ಲಿ ಇದನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ತಾನು ಎನ್ನುವಂತಹ ಅಹಂಕಾರ, ತಾನು ಗೆದ್ದಿದ್ದೇನೆ ಅಂತ ಆಗಬೇಕು. ಪರರ ಹಂಗಿನಲ್ಲಿ ಗೆಲ್ಲುವುದಿಲ್ಲ ಅಂತ ನೀನು ಹೇಳುವುದು. ಈಗ ಹಾಗಾದ್ರೆ ನನ್ನ ಹಂಗು ನಿನಗಿಲ್ವ? ಕೌರವನ ಹಂಗು ಎನ್ನುವುದು ನಿನಗಿಲ್ಲು. ಕೌರವನ ಹಂಗಿಗೆ ಬೇಕಾದರೂ ಈ ಹೊತ್ತಿಗೆ ನೀನು ಅಷ್ಟನ್ನು ಮಾಡಬೇಕಿತ್ತು. ಆದರೂ ಕೂಡ ಉದ್ದಟತನದಿಂದ ಈ ರೀತಿಯಾಗಿ ವರ್ತಿಸ್ತಿ ಅಂತ ಆದ್ರೆ ಉಂಡ ಮನೆಗೆ ಕನ್ನ ಹಾಕುವ ಜಾತ್ಯವ ನೀನು ಎನ್ನುವುದು ಸ್ಪಷ್ಟ ಆಯಿತು. ಊಟವನ್ನು ಹಾಕಿದ್ದಾನೆ. ಊಟವನ್ನು ಹಾಕಿದಂತ ಆತನಿಗೆ ಹೇಳಿದ್ದೇನು? ಯುದ್ಧ ಒಂದು ಆಯಿತು ಅಂತಾದ್ರೆ ನಾನು ಗೆಲುವನ್ನು ತಂದು ಕೊಡ್ತೇನೆ. ಗಳಿಗೆಗೂ ನೀನು ಕೌರವನಿಗೆ ಹೇಳಿದ್ದದನ್ನೇ, ಅವನ ಕಿವಿಗೆ ಊದಿದ್ದದನ್ನೇ ನೀನು ಆ ನೆಲೆಯಲ್ಲೇ ಕೊಪ್ಪಿದ. ಯಾರನ್ನ ನಂಬದಿದ್ರು ನನ್ನ ಪಾಲಿಗಿದ್ದಾನೆ ಕರ್ಣ ಅಂತ ಮತ್ತೆ ಎದೆ ತಟ್ಟಿ ಹೇಳಿದ. ಅಂತವನಿಗೆ ಇಷ್ಟು ನೀನು ಮಾಡಿದ್ದಿ ಅಂತ ಆದ್ರೆ ನೆಲ ನಿನ್ನನ್ನು ಹೊರಲಿಕ್ಕಿಲ್ಲವೇ ಇಲ್ಲ. ನೆಲ ಯಾಕೆ ಹೊರುವುದಿಲ್ಲ ಅಂತ ಕೇಳಿದ್ರೆ ನೀನು ಮಾಡಿದ ಸಾಮಾನ್ಯವಾದಂತಹ ಕೆಲಸ. ವಿಶ್ವಾಸಕ್ಕೆ ಘಾತವನ್ನ ಮಾಡುವವ ನೀನು ಎನ್ನುವುದು ಸ್ಪಷ್ಟ ಆಯಿತು. ಇಲ್ಲಿಯ ತನಕ ನಾನು ಎನ್ನುವುದಿರಲಿಲ್ಲ. ಆದರೂ ನಿನ್ನೆ ದಿನ ಬರುವಾಗ ಹೇಳಿದ್ದೆ, ನನ್ನ ಮಾತನ್ನವ ಕೇಳ್ತಾನೆ ಅಂತ ಆದ್ರೆ ನಾನು ಬರುತ್ತೇನೆ. ಒಪ್ಪಿಕೊಂಡು ಬಂದಿದ್ದಿ, ಕರೆದುಕೊಂಡು ಬಂದಿದ್ದಿ. ಇಲ್ಲಿಗೆ ಬಂದ ಮೇಲೆ ಪರರ ಹಂಗಿಲ್ಲ ಅಂತ ಹೇಳ್ತಿ ಅಂತ ಆದ್ರೆ ತಾನು ಎನ್ನುವುದು ಹೆಚ್ಚಾಗಿದೆ ಅಂತ ಸ್ಪಷ್ಟ. ವಿಶ್ವಾಸಕ್ಕೆ ಘಾತವನ್ನ ಎಸಗಿದವ, ನನ್ನ ವಿಶ್ವಾಸಕ್ಕೂ ಘಾತವನ್ನ ಎಸಗಿದೆ. ಕೌರವ ಇಟ್ಟಿರುವಂತಹ ವಿಶ್ವಾಸಕ್ಕೂ ಘಾತವನ್ನ ಎಸಗಿದೆ ಅಂತ ಆದ್ಮೇಲೆ ಇಂತಹ ರಣ ಎನ್ನುವುದು ಯಾರಿಗೆ ಬೇಕೋ? ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಿ? ನೋಡು ಅಮ್ಮನ. ಶಲ್ಯ ಭೂಪತಿ, ಏನು ಮನಸಾ ಇಚ್ಛೆ ನನ್ನನ್ನ ಬೈಯುತ್ತಾ ಇದ್ದಿ, ಮತ್ತೆ ನನ್ನನ್ನ ಹೀನಾಯವಾಗಿ ಜರೆಯುತ್ತಾ ಇದ್ದಿ. ನೀನೆಷ್ಟೇ ಬೈದರೂ, ನೀನೆಷ್ಟೇ ಹೀನಾಯವಾಗಿ ಮಾತಾಡಿದ್ರು ಅದನ್ನ ಸಮರ್ಥಿಸಿಕೊಳ್ಳುವುದಕ್ಕೆ ಕರ್ಣ ಮುಂದಾಗಲಿಲ್ಲ. ಯಾಕೆ ಗೊತ್ತಾ? ಯಾಕೆ? ಕರ್ಣನನ್ನ ಕುರಿತಿಟ್ಟು ಬೈಯುವುದು ನಿನಗೂ ಹೊಸದಾಗಿರಬಹುದು, ಆದ್ರೆ ಬಯಸಿಕೊಳ್ಳುವುದು ಕರ್ಣನ ಬದುಕಿನಲ್ಲಿ ಹೊಸ ಅನುಭವ ಅಲ್ಲವೇ ಅಲ್ಲ. ಯಾವಾಗ ಈ ಪ್ರಪಂಚದ ಬೆಳಕನ್ನ ಕರ್ಣ ಕಂಡೆನು, ಆ ಕ್ಷಣದಿಂದ ಈ ಕ್ಷಣದವರೆಗೂ ಈ ರೀತಿಯಾಗಿ ಬಯಸಿಕೊಳ್ಳುತ್ತಾ, ಹೀನಾಯವಾಗಿ ಜರೆಸಿಕೊಳ್ಳುತ್ತಾ, ಅಪಮಾನದ ದಳ್ಳುರಿಯಲ್ಲಿಯೇ ಬದುಕನ್ನ ಸಾಗಿಸುತ್ತಾ ಇದ್ದವು. ಲೋಕಮುಖದಲ್ಲಿ ಅರ್ಜುನನಿಗೆ ಪ್ರತಿಸ್ಪರ್ಧೆ ಕರ್ಣ ಎನ್ನುವುದನ್ನು ಮಾತ್ರ ಜನರು ಆಡಿಕೊಳ್ತಾ ಇದ್ದಾರೆ ಬಿಟ್ರೆ ಕರ್ಣನ ಅಂತರಂಗದಲ್ಲಿ ಬೇಯುತ್ತಿರುವಂತಹ ನೋವು, ಅನುಭವಿಸುತ್ತಿರುವಂತಹ ಯಾತನೆ ಯಾರಿಗೂ ತಿಳಿಯದೆ ಹೋಯಿತು. ಶಲ್ಯ ಭೂಪತಿ, ಏನು ಈ ದಿವಸ ನನ್ನ ಬದುಕಿನಗೆ ಎಲ್ಲವೂ ಆಗಿರುವಂತಹ, ನನ್ನ ಬದುಕಿನ ಆಧಾರವೇ ಆಗಿರುವಂತಹ ಕೌರವನ ಗೆಲುವೇ ನಮ್ಮ ಮುಖ್ಯ ಗುರಿ. ಆದರೂ ಏನು ನಿನ್ನ ಸೂಚನೆಯನ್ನ, ನಿನ್ನ ನಿರ್ದೇಶನವನ್ನ ನಾನು ತಿರಸ್ಕರಿಸಿದೆ. ಆ ಶಾಸ್ತ್ರವೇ ಒಂದು ಮರಳಿ ತೊಡು ಎನ್ನುವುದಾಗಿ ಹೇಳಿದಾಗಲೂ ಮರಳು ಎನ್ನುವುದಾಗಿ ಹೇಳಿದೆ. ಯಾಕೆ ಎನ್ನುವುದನ್ನು ಹೇಳದೆ ಇದ್ರೆ ಬಹುಶಃ ನಾನು ನನ್ನನ್ನೇ ವಂಚಿಸಿಕೊಂಡ ಹಾಗಾದೀತು. ಹಾಗಾಗಿ ನನ್ನ ಅಂತರಂಗದ ಅನಾವರಣ ಇವತ್ತು ನಿನ್ನ ಎದುರುಗಡೆಯಲ್ಲಿ ಮಾಡ್ತಾ ಇದ್ದೇನೆ. ಒಂದು ಘಟನೆ ಆಗಿ ಹೋಗಿದೆ ಶಲ್ಯ. ಏನು ಅಂತ ಬೇಕಲ್ಲ? ಭಾಷೆಯನು
ಕರ್ಣನಂಥ ನತದ್ರಷ್ಟರು, ಕರ್ಣನಂಥ ಅದೃಷ್ಟಹೀನರು, ಕರ್ಣನಂಥ ಹತಭಾಗ್ಯರು ಇನ್ನೊಬ್ಬರನ್ನ ಹುಡುಕಿದರೂ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ವ್ಯಕ್ತಿಯೊಬ್ಬ ಪ್ರಕಾಶಮಾನಕ್ಕೆ ಬರಬೇಕು ಅಂತಾದ್ರೆ ಅವನಲ್ಲಿರುವಂತಹ ಪ್ರತಿಭೆ ಮಾತ್ರವೇ ಕಾರಣವಾಗಿರುವುದಿಲ್ಲ, ಅವಕಾಶವೂ ಕಾರಣವಾಗಿರ್ತದೆ. ಅಂಥ ಒಂದು ಅವಕಾಶವನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟವ ಸುಯೋಧನ. ಅಂಥವನಿಗೆ ಕೃತಜ್ಞನಾಗಿರಬೇಕಾದಂತಹ ನಾನು ಇವತ್ತು ಅಯಾಚಿತವಾಗಿ ಸಿಕ್ಕಿರುವಂತಹ ಅವಕಾಶವನ್ನ ಎಡಗಾಲಿನಿಂದ ತುಳಿತಾ ಇದ್ದೇನೆ ಅಂತಾದ್ರೆ ಅದರ ಹಿಂದಿರುವಂತಹ ನೋವು, ಯಾತನೆ, ವೇದನೆ ಏನು ಎನ್ನುವುದು ನಿನಗೆ ಅರ್ಥ ಆದೀತು. ನಾನು ಹೇಳಿದರೆ ಹಿಂದೊಂದು ಸಂದರ್ಭ, ಸಂಧಾನಕ್ಕಾಗಿ ಬಂದಿರುವಂತಹ ಶ್ರೀಕೃಷ್ಣ ಸಂಧಾನವು ಮುರಿದು ಬಿದ್ದು ಸಂಗ್ರಾಮವೇ ನಿಶ್ಚಯವಾದಾಗ ಕೌರವೇಶ್ವರನಿಂದ ತುಳವೀಲ್ಯವನ್ನ ಪಡೆದು ಹಿಂತಿರುಗಿ ಹೋಗುವಾಗ ಅಲ್ಲಿಯೇ ಉಪಸ್ಥಿತನಿರುವಂತಹ ನನ್ನತ್ತ ಓರೆ ನೋಟದಿಂದ ಕಂಡ, ಕಣ್ಣು ಸನ್ನೆಯಿಂದ ನನ್ನ ಹಿಂಬಾಲಿಸು ಎನ್ನುವುದಾಗಿ ಹೇಳಿದ. ಆಶ್ಚರ್ಯಗೊಂಡೆ. ಲೋಕದ ದೇವೋತ್ತಮನಾದಂತಹ ಶ್ರೀಕೃಷ್ಣ ನನ್ನನ್ನು ಆ ರೀತಿಯಾಗಿ ಕರೆಯುತ್ತಾ ಇರುವುದು ಯಾಕಾಗಿರಬಹುದು ಎನ್ನುವುದಾಗಿ ಅವನನ್ನೇ ಹಿಂಬಾಲಿಸಿ ಹೋದ ಮೇಲೆ ಕರುಣೆಯಿಂದ ನನ್ನನ್ನು ಕಂಡಿರುವಂತಹ ಕೃಷ್ಣ ನನ್ನನ್ನು ಕರೆದ. ಬಾ, ನನ್ನ ರಥವೇರು ಎನ್ನುವುದಾಗಿ ಆಹ್ವಾನಿಸಿದ. ಏನಿದು ಎನ್ನುವುದಾಗಿ ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದ್ರೆ ನನ್ನ ಹುಟ್ಟಿನ ಕುರಿತಾದಂತಹ ವಿಷಯವನ್ನು ತಿಳಿಸುವುದರ ಜೊತೆಯಲ್ಲಿ ನೀನು ಒಪ್ಪಿ ಪಾಂಡವರನ್ನ ಸೇರಿದೆ ಅಂತಾದ್ರೆ, ಕೌರವನನ್ನ ತ್ಯಜಿಸಿ ಬಂದೆ ಅಂತಾದ್ರೆ ಧರ್ಮರಾಯನಿಗಿಂತಲೂ ಹಿರಿಯವನಾಗಿ ನಿನ್ನನ್ನು ವಿಜೃಂಭಿಸ್ತೇನೆ. ಹಸ್ತಿನಾವತಿಯ ಸಂಪೂರ್ಣ ಹೊಣೆಗಾರಿಕೆ ಅಧಿಕಾರ ಧರ್ಮರಾಯನಿಂದಲೇ ನಿನಗೆ ಕೊಡುವ ಹಾಗೆ ಮಾಡಿಸ್ತೇನೆ ಎನ್ನುವುದಾಗಿ ಆಮಿಷವನ್ನ ಮುಂದಿರಿಸಿದ. ಕೃಷ್ಣ ಆ ರೀತಿಯಾಗಿ ಆಹ್ವಾನಿಸಿದಾಗ ಅಂದೇ ಆ ಮಾತನ್ನ ಖಂಡಿಸಿದೆ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಯಾವುದೇ ಕಾರಣಕ್ಕೂ ಕೌಂತೆಯರ ಜೊತೆಯಲ್ಲಿ ಬೆಸವಳುವುದಕ್ಕೆ ನನಗೆ ಮನವಿಲ್ಲ. ನನ್ನ ಪಾಲಿಗೆ ಎಲ್ಲವೂ ಆಗಿರುವಂತಹ ಕೌರವನನ್ನು ಹೊರತುಪಡಿಸಿ ಮತ್ತೊಬ್ಬರನ್ನು ನಾನು ಕಲ್ಪಿಸಿಕೊಳ್ಳುವುದಿಲ್ಲ ಎನ್ನುವುದಾಗಿ ಕೃಷ್ಣನ ಆಹ್ವಾನವನ್ನು ವಿನಯದಿಂದಲೇ ತಿರಸ್ಕರಿಸಿದೆ. ದಿನಗಳು ಕಳೆಯುತ್ತಾ ಇರುವ ಹಾಗೆ ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಡುವುದಕ್ಕಾಗಿ ನದಿ ತೀರವನ್ನ ಸೇರಿ ಆ ಕಾರ್ಯದಲ್ಲಿ ಮುಂದಾಗುತ್ತಾ ಇರುವಂತಹ ಸಂದರ್ಭ ಮಗನೇ ಕರ್ಣ ಎನ್ನುವುದಾಗಿ ಆರ್ತಧ್ವನಿಯನ್ನು ನನ್ನನ್ನ ಕರೆಯಿತು. ಆಶ್ಚರ್ಯ ಆಯಿತು. ಈ ಪ್ರಪಂಚದಲ್ಲಿ ತಾಯಿಯ ಆಸರೆ, ತಾಯಿಯ ಅಕ್ಕರೆ, ತಾಯಿಯ ಮಮಕಾರ ಪಡೆಯದೇ ಇರುವಂತಹ ಮಗು ಅದೃಷ್ಟಹೀನ ಎನ್ನುವುದಕ್ಕೆ ಬೇರೆ ಉದಾಹರಣೆ ಬೇಡ. ಹೇಳಿಕೊಳ್ಳುವುದಕ್ಕೆ 3 ತಾಯಂದಿರು ಕರ್ಣನ ಬದುಕಿನಲ್ಲಿ ಇದ್ದರೂ ಸಹ ಒಬ್ಬರಿಂದಲೂ ಮಮಕಾರ, ಅಕ್ಕರೆ ಎನ್ನುವುದು ನನ್ನ ಪಾಲಿಗೆ ದೊರೆಯದೇ ಹೋಯಿತು. ಮಾತ್ರ ಹೃದಯದ ಆ ಕೂಗು ಕೇಳಿದಾಗ ಯಾರಾಗಿರಬಹುದು ಎನ್ನುವುದಾಗಿ ಕತ್ತೆತ್ತಿ ಕಣ್ಣರಳಿಸಿ ನೋಡಿದರೆ ಪಾಂಡವರ ಇವರ ತಾಯಿ ಆ ಕುಂತಿದೇವಿಯೇ ಕಣ್ಣೀರು ಮಿಡಿಯುತ್ತಾ ನನ್ನತ್ತ ಧೀನಳಾಗಿ ನೋಡ್ತಾ ಇದ್ದಾಳೆ. ಕ್ಷಣಕಾಲ ಮೈಮರೆತೆ ಆ ಮಾತ್ರ ಹೃದಯಕ್ಕೆ ಹತ್ತಿರವಾಗಬೇಕು ಎನ್ನುವುದಾಗಿ ಮನಸ್ಸು ಕೂಗಿ ಹೇಳಿದಾಗ ಆ ತಾಯಿಯ ಸನಿಹ ಹೋಗಿ ಕೈ ಮುಗಿದು ನಿಂತೆ. ಯಾಕಮ್ಮ ನನ್ನನ್ನ ಈ ರೀತಿಯಾಗಿ ಕೂಗ್ತಾ ಇರುವುದು ಎನ್ನುವುದಾಗಿ ಪ್ರಶ್ನಿಸಿದಾಗ ವಿವಾಹ ಪೂರ್ವದಲ್ಲಿಯೇ ನನ್ನನ್ನು ಪಡೆದಿರುವಂತಹ ಗುಟ್ಟನ್ನ ಹೇಳಿದಳು. ಪಾಂಡವರ 5 ಹಿರಿಯ ನೀನು ನನ್ನ ಮಗ ಎನ್ನುವುದಾಗಿ ಹೇಳಿಕೊಂಡಳು. ತಾಯಿಯೇ ಇಲ್ಲ, ತಾಯಿಯ ಪ್ರೀತಿಯೇ ಇಲ್ಲ ಎನ್ನುವುದಾಗಿ ಕಣ್ಣೀರು ಮಿಡಿಯುತ್ತಾ ಇರುವಂತಹ ನನಗೆ ಆ ತಾಯಿಯನ್ನ ಕಂಡಾಗ ಎಲ್ಲಿಲ್ಲದ ಸಂತೋಷವಾಯಿತು. ಶಲ್ಯ, ನನ್ನಿಂದ ಏನನ್ನ ಅಪೇಕ್ಷಿಸ್ತೀಯಮ್ಮ ಎನ್ನುವುದಾಗಿ ಪ್ರಶ್ನಿಸಿಬಿಟ್ಟೆ. ನೀನು ನನ್ನ ಮಗನಾಗಿ ಪಾಂಡವರ 5 ಹಿರಿಯವನಾಗಿ ಬರಬೇಕು ಎನ್ನುವುದಾಗಿ ಅಮ್ಮನು ಅಪೇಕ್ಷೆ ಪಟ್ಟಾಗ ಆ ಮಾತನ್ನ ತಿರಸ್ಕರಿಸಿದೆ. ಹಾಗಾದ್ರೆ ನನ್ನ ಒಂದು ಮಾತನ್ನ ನಡೆಸಿಕೊಡ್ತೀಯೇನೋ ಮಗನೇ ಎನ್ನುವುದಾಗಿ ಕಣ್ಣೀರು ಮಿಡಿಯುತ್ತಾ ಕೇಳಿದಳು. ನನ್ನನ್ನು ಪಡೆದಿರುವಂತಹ ನನ್ನಮ್ಮನ ಆ ಒಂದು ಮಾತನ್ನ ಈಡೇರಿಸದೆ ಇದ್ದ ಮೇಲೆ ನನ್ನ ಜನ್ಮ ಯಾವ ಸಾರ್ಥಕತೆಗಾಗಿ ಎನ್ನುವುದಾಗಿ ತಿಳಿದು ಆದೇ ತಮ್ಮ ಹೇಳು, ನಿನ್ನ ಆಸೆಯನ್ನ ಈಡೇರಿಸ್ತೇನೆ ಎನ್ನುವುದಾಗಿ ಹೇಳಿದೆ. ಆಗ ಅಮ್ಮ 2 ಮಾತನ್ನ ಕೇಳಿದ್ದು. ಎಲ್ಲಿಯಾದರೂ ಪಾಂಡವ ಕೌರವರಿಗೆ ಯುದ್ಧ ಸಂಘಟಿತವಾಯಿತು ಅಂತಾದರೆ ರಣಕ್ಷೇತ್ರದಲ್ಲಿ
ಒಮ್ಮೆ ತೊಟ್ಟ ಅಂಬನ್ನ ಮತ್ತೆ ಮರಳಿ ತೊಡಬೇಡ ಮಗನೇ ಎನ್ನುವುದಾಗಿ ಕೇಳಿಕೊಂಡಳು. ಹಾದಿ ತಮ್ಮ ಎನ್ನುವುದಾಗಿ ಒಪ್ಪಿಕೊಂಡೆ. ಆಮೇಲೆ ಪಾಂಡವರೈವರ ತಲೆಯನ್ನ ರಕ್ಷಿಸುವಂತಹ ಹೊಣೆಗಾರಿಕೆ ನಿನ್ನದ್ದು ಮಗನೇ ಎನ್ನುವುದಾಗಿ ಹೇಳಿಕೊಂಡಳು. ಆಗ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ನೀನು 5 ಮಕ್ಕಳ ತಾಯಿ, ಆದರೆ ಪಾರ್ಥನನ್ನ ವಿರೋಧಿ. ಹಾಗಂತ ನಿನಗೆ 5 ಮಕ್ಕಳು ಇದ್ದೇ ಇರ್ತಾರೆ. ಒಮ್ಮೆ ಅರ್ಜುನನಿಂದ ನಾನೇ ಸತ್ತೆ ಅಂತಾದ್ರೂ ಅರ್ಜುನನನ್ನ ಸೇರಿಸಿ ನಿನಗೆ 5 ಮಕ್ಕಳು. ಒಮ್ಮೆ ಅರ್ಜುನನನ್ನೇ ನಾನು ಕೊಂದೆ ಅಂತಾದ್ರು ನನ್ನನ್ನ ಸೇರಿಸಿ ನಿನಗೆ 5 ಮಕ್ಕಳಿರ್ತಾರೆ. ಆ ಮಾತನ್ನ ಕೊಟ್ಟೆ. ಸಂತೋಷದಿಂದ ಅಲ್ಲಿಂದ ನಿರ್ಗಮಿಸಿದಳು. ಶಲ್ಯ ಭೂಪತಿ ಏನು ಈಗ ಹೇಳಿ, ಅಮ್ಮನಿಗೆ ಕೊಟ್ಟಿರುವಂತಹ ಮಾತನ್ನ ಉಳಿಸುವುದಕ್ಕಾಗಿ ಮರಳಿ ಅಂಬನ್ನ ಕೊಡುವುದಿಲ್ಲ ಎನ್ನುವುದಾಗಿ ಹೇಳಿದ್ದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ಆದ್ರೂ ನನ್ನ ಗುರಿ ಸ್ಪಷ್ಟವಾಗಿ ನನಗೆ ಗೋಚರವಾಗ್ತಾ ಇದೆ. ಏನು? ಈ ವಿಷಯದಲ್ಲಿ ಯಾವುದೇ ಹೊಂದಾಣಿಕೆಯು ಸಾಧ್ಯ ಇಲ್ಲದೆ ಇರುವಂತಹ ಹಂತಕ್ಕೆ ನಾನು ತಲುಪಿದ್ದೇನೆ. ದೇಹದಲ್ಲಿ ಕೊನೆಯ ಉಸಿರಿರುವಲ್ಲಿಯವರೆಗೂ ಅರ್ಜುನನ ಜೊತೆಯಲ್ಲಿ ಖಾಡಾಖಾಡಿಯಾಗಿ ಹೋರಾಟವನ್ನು ನಡೆಸ್ತೇನೆ. ನನಗೆ ಉತ್ಪನ್ನವನ್ನು ನೀಡಿರುವಂತಹ ಕೌರವನ ಗೆಲುವಿಗಾಗಿ ಶ್ರಮಿಸ್ತೇನೆ. ಕೊನೆಯ ಸಂದರ್ಭದಲ್ಲಿಯೂ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ಆ ಪಾರ್ಥನ ಖಾತಿಗೆ ಈ ತನುವನ್ನ ಒಪ್ಪಿಸಿ ದೇಹ ತ್ಯಾಗ ಮಾಡ್ತೇನೆ. ನದಿಯ ಮಗ ಹೊಗೆಯಂಬಿಗಿದ್ದನು ಅವರು ಕೊಟ್ಟಾರೆ. ನಂಬಿ ಹಿಡಿದರೆ ನದಿಯ ಮಗ ಹೊಗೆಯಂಬಿಗಿದ್ದನು ಕಾಯವನು ಸುತನೆಂಬ ನೆವದಲ್ಲಿ ತನುವಿದುಡನು ಗರುಡಿಯಾಚಾರ್ಯ. ಅವರು ಸುತನೆಂಬ ನೆವದಲ್ಲಿ ತನುವ ಬಿದುಟನು ಗರುಡಿಯಾಚಾರ್ಯ. ಅಂಬುದು ನವ ಬೇಡಿದರೆ ತೊಡನೆಂಬ ಛಲ ನಿನಗಾಯ್ತು. ಅಂಬುದ ನಮ ಬೇಡಿದರೆ ತೊಡನೆಂಬ ಛಲ ನಿನಗಾಯ್ತು. ಮೂವರ ನಂಬಿ ಕೌರವ ಮೂವರ ನಂಬಿ ಕೌರವ ಕೆಟ್ಟಾಗ ಅಕಟ ಕಟ. ಮೂವರ ನಂಬಿ ಕೌರವ ಕೆಟ್ಟ ಅಕಟ ಕಟ. ಅಕಟ ಕಟ ಎಂದ ನಾಶಲ್ಯ. ಹೇಳುವುದಕ್ಕೆ ತೊಡಗಿದ್ದು. ನಿನಗೆ ಮಾತೇ ದೊಡ್ಡದು, ನನ್ನ ಬದುಕಿಗೆ ಮಾತೇ ದೊಡ್ಡದು. ನಾನು ಕೊಟ್ಟ ಮಾತು ಎನ್ನುವುದೇ ನನಗೆ ದೊಡ್ಡದು. ಆ ಮಾತಿಗೆ ಬೇಕಾಗಿ ಇಲ್ಲಿಗೆ ಬಂದು ಕುಳಿತವ ಎನ್ನುವುದನ್ನ ಸರಿಯಾಗಿ ನೆನಪಿಟ್ಟು ಮಾತಾಡುವುದಕ್ಕೆ ತೊಡಗಿದ್ರೆ ಹೇಳ್ತಿ, ಕರ್ಣ ಬದುಕು ಎನ್ನುವುದು ದುರಂತಮಯವಾದದ್ದು. ಈಗಿನ ಆಲೋಚನೆ ಮಾಡುವುದಲ್ಲ. ಮುಂದೆ ಯಾರಾದ್ರೂ ಇತಿಹಾಸವನ್ನು ಓದುವುದಕ್ಕೆ ತೊಡಗಿದ್ರೆ ನಮ್ಮ ಕರ್ಣ ದುರಂತ ನಾಯಕ ಅಂತ ಇನ್ನು ಎಷ್ಟು ಜನ ಹೇಳ್ತಾರೋ ಅಂತ ಈಗಲೇ ಚಿಂತೆ ಆದದ್ದು ನನಗೆ. ಇದ್ದದ್ದನ್ನು ಹೇಳಿದ ಹಾಗಾಗಿ ಖಂಡಿತ ಇದ್ದದ್ದಲ್ಲವೇ ಇಲ್ಲ, ನಿಜವಾಗಿ ವಿಮರ್ಶೆ ಮಾಡಿ ಹೇಳ್ತೇನೆ. ದುರಂತವಾದದ್ದು ಬದುಕು ಯಾರದ್ದು ಅಲ್ಲ, ಅವರವರು ಅವರ ಬದುಕನ್ನ ಕಲ್ಪಿಸಿಕೊಂಡು ಸೃಷ್ಟಿಸಿಕೊಳ್ಳಬೇಕು. ಕಾರಣ ಇದನ್ನು ಸರಿ ನೆನಪಿಟ್ಟುಕೊಳ್ಳಬೇಕು. ಹೋದಿ ಪರೀಕ್ಷಾ ರಂಗದಲ್ಲಿ ಗೆಲ್ಲಬೇಕು ಎನ್ನುವ ಛಲ ಬೇಕು. ಪಾರ್ಥನನ್ನ ಗೆಲ್ಲುತ್ತೇನೆ ಹೇಳಿದ್ದು ತಪ್ಪು ಅಂತ ಹೇಳುವುದಿಲ್ಲ,
ಆದ್ರೆ ಬದುಕಿನುದ್ದಕ್ಕೂ ಪಾರ್ಥನ ಜೊತೆಗೆ ದ್ವಂದ್ವ ಬೇಕು ಅಂತ ನೀನು ಇರಿಸಿಕೊಂಡದ್ದು ಯಾಕೆ ಎನ್ನುವುದೇ ಮೊದಲ ಪ್ರಶ್ನೆಯಾಗುತ್ತದೆ. ಅವನಿಗಿಂತ ಮಿಗಿಲಾಗಿ ನಿಲ್ತೇನೆ ಎನ್ನುವಂತಹ ಛಲ ಇರಬೇಕಿತ್ತು ನಿನಗೆ. ಬಿಟ್ರೆ ಪಾರ್ಥನನ್ನ ಸೋಲಿಸ್ತೇನೆ, ಅಲ್ಲಿಯೇ ಕರ್ಣನ ಬದುಕು ಎನ್ನುವುದು ಬಿದ್ದಿದೆ ಎನ್ನುವುದು ಮತ್ತೊಬ್ಬರಿಗೆ ಮುಂದೆ ಗೊತ್ತಾಗಬೇಕು ಸರಿಯಾಗಿ. ಆ ನೆಲೆಯಲ್ಲಿಯೇ ಕುಟಿಲವಾದಂತಹ ರಾಜಕಾರಣವನ್ನ ಮಾಡ್ತಾ ನೀನು ಮುಂದುವರಿದು ಹೇಳಿದೆ ಕೌರವನಲ್ಲಿ, ನಾನಿದ್ದೇನೆ, ಹೆದರಬೇಕಾದದ್ದಿಲ್ಲ. ಸರಿ, ಒಪ್ಪಿಕೊಳ್ತೇನೆ. ಮಿತ್ರನಾದವನಿಗೆ ನೀನು ಭರವಸೆಯನ್ನು ಕೊಟ್ಟೆ. ಯಾಕೆಂದ್ರೆ ಕೌರವನಿಗೆ ಪಾಂಡವರ ಮೇಲೆ ದ್ವೇಷ. ಆಗಲಿ, ಒಪ್ಪಿಕೊಳ್ಳುತ್ತೇನೆ, ಭರವಸೆಯನ್ನು ಕೊಟ್ಟೆ. ಈಗ ನಿನ್ನಲ್ಲಿ ಕೇಳುವುದು, ನೀನು ನಿನ್ನೆಯ ದಿನ ತಲೆಯ ಮೇಲೆ ಕಿರೀಟವನ್ನು ಹೊತ್ತು ಬರುವಾಗ ನನ್ನಲ್ಲಿ ಹೇಳಿದ ಸತ್ಯವನ್ನು ನೀನು ಕೌರವನಲ್ಲಿ ಹೇಳಿದ್ದೀಯೋ? ಇಲ್ಲಪ್ಪ. ಹಾಗಾದ್ರೆ ಅಲ್ಲಿಗೆ ನೀನು ಯಾವುದು ಕೃತಜ್ಞನೋ ಎನ್ನುವುದನ್ನು ನೀನೇ ಸರಿ ನೆನಪಿಟ್ಟುಕೊ. ನಿನ್ನ ಮೇಲೆ ಭರವಸೆಯನ್ನು ಇಟ್ಟು ಕಳುಹಿಸಿದ್ದಾನೆ. ಕರ್ಣನಿದ್ದರೆ ನಾನು ಗೆಲ್ಲುತ್ತೇನೆ, ನಾನು ಗೆದ್ದ ಹಾಗೆ. ಈಗಲೂ ನಾನು ಕೌರವನಿಗಾಗಿ ಗೆಲ್ಲುವುದಕ್ಕೆ ಸಿದ್ಧನಾಗಿ. ನೀನು ಸಿದ್ಧ ಅಂತ ಒಪ್ಪಿಕೊಳ್ತೇನೆ. ನಾನೀಗ ಯುದ್ಧದಿಂದ ಹಿಮ್ಮುಖ ಆಗಲಿಲ್ಲ, ಖಂಡಿತ ಆಗ್ಲಿಲ್ಲ. ಆ ಬಾಣ ತೊಡುವುದರಲ್ಲಿ ನನಗಿರುವಂತಹ ಸಂಕಷ್ಟವನ್ನು ನಿನ್ನಲ್ಲಿ ಒಂದು ಗೊತ್ತಾಯ್ತಲ್ಲ, ನೀನು ಹಿಮ್ಮುಖ ಆಗುದಿಲ್ಲ ಅಂತ ಗೊತ್ತಾಯ್ತಾನೆ. ಈಗ ಜಗಳಕ್ಕಾಗಿ ಹೇಳಿದ್ದಲ್ಲ, ಆತ್ಮೀಯತೆಯಿಂದ. ನಾನು ಆತ್ಮೀಯತೆಯಿಂದಲೇ ನಿನ್ನಲ್ಲಿ ಹೇಳು, ಹಿತೈಷಿ ಅಂತ ನಿನ್ನಲ್ಲಿ ಹೇಳ್ಕೊಂಡು. ಆ ಹಿತೈಷಿಯಾದ ಭಾವನೆಯಲ್ಲಿಯೇ ಮರಳಿ ತೊಡು ಅಂತ ಹೇಳಿದ್ದೆ. ಅದಾಗುವುದಿಲ್ಲ. ನಿನ್ನ ಮೇಲೆ ನಮಗೂ ಬೇರೆ ದ್ವೇಷ ಎನ್ನುವುದು ಯಾವುದೂ ಇಲ್ಲವೇ ಇಲ್ಲ. ಅಲ್ಲದಿದ್ರೆ ಸರಿ ಆಲೋಚನೆ ಮಾಡು. ಮಾತೆಗೆ ಮಾತು ಕೊಟ್ಟಿದ್ದೇನೆ ಅಂತ ಹೇಳ್ತಿ, ಅದರ ಅರ್ಥ ಏನು? ನಿನ್ನಲ್ಲಿ ಒಂದು ವಾತ್ಸಲ್ಯ ಎನ್ನುವುದು ತುಂಬಿಕೊಂಡಿತ್ತು, ಪ್ರೀತಿ ಎನ್ನುವುದು ತುಂಬಿತ್ತು ಅಂತ ಆಯ್ತೋ ಇಲ್ಲೋ? ಯಾವುದು ನಮಗೆ ಅವಶ್ಯಕತೆ ಇತ್ತು ಅದು ಜೀವನದಲ್ಲಿ ಸಿಗಲಿಲ್ವೋ, ಆಕಸ್ಮಿಕವಾಗಿ ಅಂತ ಒಂದು ಅವಕಾಶ ಸಿಕ್ಕಿದಾಗ ಮೈ ಮರೀತೇವೆ. ಮಾತ್ರ ವಾತ್ಸಲ್ಯದಿಂದ ವಂಚಿತನ. ಸರಿ, ಹಾಗಾಗಿ ಆ ದಿವಸ ಕುಂತಿದೇವಿ ನನ್ನ ತಾಯಿ ಎನ್ನುವುದು ಗೊತ್ತಾದಾಗ ಮೈಮರ. ಅಲ್ಲಿಗೂ ನೀನು ಮೋಸವನ್ನು ಮಾಡಿದೆ ಎನ್ನುವುದು ಸ್ಪಷ್ಟ. ಹೇಗೆ? ಕೃಷ್ಣ ಸಂಧಾನಕ್ಕೆ ಬಂದಾಗ ಕೃಷ್ಣನನ್ನ ಕಟ್ಟುವುದಕ್ಕೆ ಹೋದದ್ದು ಯಾರು? ನೀನೇ ಕಟ್ಟಲಿಕ್ಕೆ ಹೋದದ್ದು. ಕೌರವ ಹೇಳಿದ ಅಂತ ನೀನೇ ಕಟ್ಟಲಿಕ್ಕೆ ಹೋದೆ. ಕೌರವ ಹೇಳಿದ್ರೆ ಯಾರನ್ನು ಕಟ್ತೇನೆ? ಕೃಷ್ಣನ ಮೇಲೆ ಬೇರೆ ಯಾವ ವಿಚಾರದಲ್ಲಿಯೂ ನೀನು ನಂಬಿಕೆ ನೀರಿಸಿದವಲ್ಲ. ನಿನ್ನ ಹುಟ್ಟಿನ ಗುಟ್ಟೊಂದನ್ನ ಏರುವುದಕ್ಕೆ ಬರ್ತಾನೆ ಅಂತ ಹೇಳಿಕೊಳ್ಳೆ ಕೈ ಮುಗಿದು ದೇವರೇ ನೀನು ಹೇಳಿದ್ದು ಸರಿ ಅಂತ ಒಪ್ಪಿಕೊಂಡೆ ಅಲ್ವಾ? ನಾನು ಒಪ್ಪಿದ್ದೇನೆ ಅಂತ ಹೇಳಿದ್ದೆ ಅಲ್ಲ, ಮತ್ತೆ ಅವ ಕರೆದಾಗಲೂ ನಾನು ಆಗುವುದಿಲ್ಲ ಅಂತಲೇ ತಿರಸ್ಕರಿಸಿ. ಕರೆದಾಗ ತಿರಸ್ಕರಿಸಿದ್ದು ಬಿಟ್ರೆ ಹುಟ್ಟಿನ ಗುಟ್ಟನ್ನು ಒಪ್ಪಿಕೊಂಡಿದ್ದೀಯೋ ಇಲ್ಲ? ಅಲ್ಲ, ಒಪ್ಪಿದೆ. ಸರಿ, ಆಯ್ತು. ಈಗ ದೇವರು ಎನ್ನುವುದಾಗಿ ಲೋಕವೇ ಒಪ್ಪಿರುವ ಆಗಲಿ, ಕೃಷ್ಣ ಹೇಳಿದ್ದು ಕಾರಸ್ಥಾನದಿಂದ ಎನ್ನುವುದು ಗೊತ್ತಿದ್ದು. ಈಗ ದೇವರೇ ಹೇಳಿದ್ದು ಹೌದು ಅಂತ ಹೇಳಿ ಆದ್ರೆ ಮೊದಲೇ ಬಂದಾಗ 5 ಗ್ರಾಮ ಬಿಡಿ ನಿಮಗೆ ಒಳ್ಳೇದಾಗ್ತದೆ ಬದುಕಿರ್ತೀರಿ ಅಂತ ಹೇಳಿದ್ದಾನು ಇಲ್ವೋ? ಆಗ ನನಗೆ ಕೃಷ್ಣ ಅವಾಗ ಅರ್ಥ ಆಗ್ಲಿಲ್ಲ. ಆಗ ನನಗೆ ಕೃಷ್ಣ ಮುಖ್ಯ ಅಲ್ಲ, ಕೌರವ ಮುಖ್ಯ. ಅದೇ ಹಾಗಾಗಿ ನಿಮ್ಮದೆಲ್ಲ ಹೇಗೆ ಕೇಳಿದ್ರೆ ಅಭಿಪ್ರಾಯ ಅದೇ ಅದನ್ನೇ ಹೇಳಿದ್ದು. ಹೇಗೆ ಕೇಳಿದ್ರೆ ಈ ಊಸರವಳ್ಳಿಯ ಜಾತಿಗೆ ಸೇರಿದವು. ಎಷ್ಟೊತ್ತಿಗೆ ಬೇಕಾದ್ರೂ ಬಣ್ಣ ಬದಲಾಗುತ್ತದೆ. ಸಿಟ್ಟಿ ಹಾಕಿ ಕೇಳಿ ಮುಂದುವರಿದು ತಾಯಿ ಬಂದಾಗ ಮಾತು ಕೊಟ್ಟೆ. ಅಲ್ಲಿಗೂ ನಿನ್ನೊಳಗೆ ನಿನ್ನತನ ಎನ್ನುವುದಿಲ್ಲ ಬಿಟ್ಟುಕೊಂಡೆ ಅಂತ ಆಯ್ತಾ ಇಲ್ಲ? ಅಯ್ಯೋ, ತಾಯಿಯ ಪ್ರೀತಿ ಅಷ್ಟೊತ್ತಿಗೆ ಸಿಕ್ಕಿತ್ತು ಅಂತ ಹೇಳ್ತೀಯಲ್ಲ, ಅಲ್ಲಿಯ ತನಕ ನಿನ್ನನ್ನ ಬದುಕಿಸಿದಂತಹ ರಾಧೆಗೆ ನೀನು ಮೋಸವನ್ನು ಮಾಡಿದಾಗ ಎನ್ನುವುದು ಮರೆತೀಯೋ? ಮೋಸವನ್ನು ಮಾಡಿದೆ. ತಾಯಿತನ ಎನ್ನುವುದು ದೊಡ್ಡದೇ, ತಾಯಿ ಎನ್ನುವುದು ದೊಡ್ಡದೇ ಅಲ್ಲ ಅಂತ ನಾನು ಅಲ್ಲಗಳೆಯುವವನಲ್ಲ. ಆದರೆ ಒಂದುಂಟು, ಹುಟ್ಟಿಸಿದಲ್ಲಿಗೆ ತಾಯ್ತನ ಸಾರ್ಥಕ ಆಗುವುದಿಲ್ಲ. ಕಾರಣ ಹುಟ್ಟಿಸಿದ ನಂತರದಲ್ಲಿ ಮಕ್ಕಳಿಗೆ ಏನನ್ನ ಒದಗಿಸಿ ಕೊಡಬೇಕು ಅದನ್ನೇ ತಾಯಿಯಾದವಳು ನಿನಗೆ ಒದಗಿಸಿ ಕೊಡ್ಲಿಲ್ಲ. ನೋಡಿ, ಯೋಚನೆ ಮಾಡು. ಆ ಕುಂತಿಯ ಎದುರಿಗೆ ನೀನು ಸೂತಪುತ್ರ ಅಂತ ಹೇಳಿದ್ರು, ಅಲ್ಲಿಯ ತನಕ ಅವಳು ಸುಮ್ಮನೆ ಕುಳಿತಿದ್ದಾಳೆ ಅಂತ ಆದ್ರೆ ಕೇವಲ ಉಳಿದ 5 ಮಕ್ಕಳ ಮೇಲೆ ಮಾತ್ರ ಅವಳಿಗೆ ನಂಬಿಕೆ ಇರುವುದು, ಪ್ರೀತಿ ಇರುವುದು ಬಿಟ್ರೆ ಇದು ಹಿಂದುಗಡೆಯಿಂದ ಮಾಡಿದ ನಾಟಕ ಬಿಟ್ರೆ ಮುಂದುಗಡೆಯಿಂದ ಪ್ರೀತಿ ಇದ್ದದ್ದು ಅಲ್ಲವೇ ಅಲ್ಲ. ನಾನು ಅದನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗಲೇ ಇಲ್ಲ. ಚರ್ಚಿಸಬೇಕು. ಯಾಕೆಂದ್ರೆ ನನಗಷ್ಟು ಅಮ್ಮನನ್ನು ಕಂಡಾಗ ಆದ ಸಂತೋಷವೇ ಪ್ರಧಾನ ಆಯಿತು. ಇದೆಲ್ಲ ಪ್ರಧಾನ. ಹಾಗಾದ್ರೆ ಮುಂದುವರಿದು ರಣಕ್ಷೇತ್ರಕ್ಕೆ ಬರುವಾಗಲಾದ್ರೂ ನನ್ನಿಂದ ಆಗುವುದಿಲ್ಲ ಅಂತ ಹಿಂದೆ ಸರಿಯಬೇಕಿತ್ತು. ಒಪ್ಪಿಕೊಂಡು ಮುಂದೆ ಬಂದದ್ದು ಯಾಕೆ? ಯುದ್ಧ ಮಾಡುವುದಕ್ಕೆ. ಅಲ್ಲ, ಯುದ್ಧ ಮಾಡುವುದಕ್ಕೆ ಹೊಡೆದ್ರು. ಈಗಲೂ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿಲ್ವ? ಅಲ್ಲ, ಅದರಲ್ಲಿಯೂ ನೀನು ಹೇಳಿಟ್ಟಿದ್ದೀಯಲ್ಲ. ಈಗ ನಿನ್ನಲ್ಲಿ ಏಕೆ ಹೇಳುವುದು? ತಾಯಿಯಲ್ಲಿ ಮಾತು ಕೊಟ್ಟಿದ್ದಿ. 5 ಜನ ಪಾಂಡವರು ನಿನಗಿರ್ತಾರೆ. ನಿನ್ನ ಗೌರವ ಇದ್ದಾನಲ್ಲ ಮಿತ್ರ, ಅವನ ಪ್ರತಿಜ್ಞೆ ಏನು? ನಿಷ್ಪಾಂಡವ ಪೃಥ್ವಿ. ನೀನು ಬದುಕಿದ್ದದ್ದು ಯಾವುದು ಅಂತ ಆದ್ರೆ ಈಗ ನಿಷ್ಪಾಂಡವ ಪ್ರತಿ ಆಗುವುದು ಹೇಗೆ? ಈಗ ಏನು? ಕೌರವನ ಪ್ರತಿಜ್ಞೆ ನನಗೂ ಗೊತ್ತು, ನಿಷ್ಪಾಂಡವ ಪೃಥ್ವಿ ಎನ್ನುವುದು. ಆದ್ರೆ ನಾನು ಅಮ್ಮನಿಗೆ ಒಬ್ಬ ಮಗನಾಗಿ ನಾನು ಮಾಡಬೇಕಾದಂತಹ ಕರ್ತವ್ಯವನ್ನು ನಾನು ಮೆರೆಸಿದ್ದೇನೆ. ಅಲ್ಲ, ದೇವರ ಪ್ರತಿಜ್ಞೆ ಈಡೇರಿಸಿಕೊಳ್ಳುವುದು ಏನು? ಅರ್ಜುನನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಇರಿಸಿಕೊಂಡ ಬಾಣವು ನಿನ್ನಲ್ಲಿ ಇಲ್ಲ. ಮರಳಿ ತೊಡು ಅಂತ ಹೇಳಿದ್ರೆ ಮರಳಿ ತೊಡುವುದಿಲ್ಲ, ಆಗುವುದಿಲ್ಲ. ಇನ್ನು ನಿನ್ನಲ್ಲಿ ಏನು ಉಂಟು ಅಂತ ಬೇಕಲ್ಲ ಒಳಗೆ. ಗುರು, ನಾನಿದ್ದೇನೆ. ನೀನು ಮಾತ್ರ ಇರು. ನಾನಿದ್ದೇನೆ ಒಂದು. ಇನ್ನೊಂದು ಶಲ್ಯ ಸಾರಥ್ಯದಲ್ಲಿ ಕರ್ಣ ವಿಜೃಂಭಿಸ್ತಾನೆ ಎನ್ನುವುದು ಎಲ್ಲರಿಗೂ ತಿಳಿದ. ಅಲ್ಲ, ಅದು ತಿಳಿದ ಮಾತಲ್ಲ. ಆದ್ರಿಂದ ಅದು ನಿನಗೆ ಗುರುಗಳು ಹೇಳಿದ್ದು ಹೌದಲ್ವಾ? ನೀನೊಂದು ಗಟ್ಟಿ ನಿಲ್ಲು.
ನೀನೊಂದು ಗಟ್ಟಿ ನನ್ನ ಜೊತೆ ಇರು. ಇವತ್ತು ಗೆಲುವು ನಮಗೆ ಆಗ್ತದೆ. ನಾನು ಗಟ್ಟಿ ನಿಲ್ಲಬೇಕು ಅಂತಲೇ ಇತ್ತು. ತೊಂದ್ರೆ ಕೌರವ ಬರುವಾಗಲೂ ಹೇಳಿದ್ದ, ನೀನು ಹೇಳಿದ್ದಿ. ಪರಶುರಾಮರೇ ಹೇಳಿದ ಮಾತು ಏನು ಬಂತಂತಲ್ಲ ನಿನಗೆ ಶಾಪ, ಶಲ್ಯ ಸಾರಥ್ಯ ಎಲ್ಲವೂ ಮರೆತು ಹೋಗ್ಲಿ. ತಪ್ಪಾಯ್ತು ಅಂತ ಕೇಳಿಕೊಂಡಾಗ ಹೇಳಿದ್ದೇನು, ಶಲ್ಯನ ಸಾರಥ್ಯದಲ್ಲಿ ನಿನಗೆ ಗೆಲುವಾಗುತ್ತದೆ. ಆದ್ರಿಂದ ಇದು ಹಿಂದೆ ನಿಶ್ಚಯ ಆದದ್ದು. ಅದ ನಿಶ್ಚಯ, ಈ ಗೆಲುವು ಖಂಡಿತ ನಮಗೆ ಅದೇ ಹಿಂದೆ ನಿಶ್ಚಯ ಆದದ್ದೇ, ಅದರಲ್ಲಿಯೇ ಹೇಳುವುದು. ಅದೇ ರೀತಿಯಲ್ಲಿ ಗುರುಗಳು ಹೇಳಿದ್ರಲ್ಲ, ಶಲ್ಯ ಸಾರಥ್ಯ ಅಂದ್ರೆ ಶಲ್ಯನ ನಿರ್ದೇಶನ, ಅದೇ ನಿರ್ದೇಶನದ ಪ್ರಕಾರವಾಗಿ ಮರಳಿ ತೊಡು ಅಂತ ಹೇಳಿದ್ರೆ ಯಾಕೆ ಕೊಡ್ಲಿಲ್ಲ? ಸಾರಥ್ಯ ಏನು ಸಾರಥ್ಯ? ನಿರ್ದೇಶನ ಅಲ್ಲ. ಈಗ ನಾನು ಹೇಳಿದ ಸಾರಥ್ಯ ಅಲ್ಲ, ಸುಮ್ಮನೆ ಸಾರಥ್ಯ ಅಲ್ಲ, ಗುರು ನಿರ್ದೇಶನ ಇರುವುದು ಹೇಗೆ? ಹಾಗಾದ್ರೆ ನೀನೇನಾದ್ರೂ ಮೊದಲೇ ಹೇಳಿದ್ದೀಯ? ಏನು? ನಾನು ಕೇವಲ ಸಾರಥ್ಯ ಮಾತ್ರ ಕೈಗೊಳ್ಳುವವಲ್ಲ. ಹೌದೌದು, ನಾನು ಹೇಳಿದ್ದೇನೆ. ನಿನ್ನೆ ಎದುರು ಕೌರವ ಕರೆದುಕೊಂಡು ಬಂದಾಗ ಹೇಳಿದ್ದೇನೆ, ಸುಮ್ಮನೆ ನಾನು ಬೇರೆ ಸಾರಥಿಗಳಾಗಿ ಬರುವವನಲ್ಲ, ನನ್ನ ಮಾತನ್ನ ಅವ ಕೇಳುತ್ತಾನೆ. ಆ ಪಕ್ಷದಲ್ಲಿ ಕೃಷ್ಣನ ಮಾತನ್ನ ಹೇಗೆ ಅರ್ಜುನ ಕೇಳುತ್ತಾನೋ ಅದೇ ರೀತಿಯಾಗಿ ಕರ್ಣ ಕೇಳಿದ್ದು ಹೌದು ಅಂತ ಆದ್ರೆ ನಾನು ಬರ್ತೇನೆ ಅಂತ. ಹಾಗಾದ್ರೆ ನನ್ನನ್ನು ಆಕ್ಷೇಪಿಸುವ ನೈತಿಕತೆಯೇ ನಿನಗೆ? ನನಗಲ್ಲ, ನಿನಗಿಲ್ಲ. ಅಲ್ಲ, ಯಾಕಿಲ್ಲ ಕೇಳು. ಯಾಕಿಲ್ಲ? ನಾನು ಅಮ್ಮನಿಗೆ ಮಾತು ಕೊಟ್ಟದ್ದನ್ನು ಆಕ್ಷೇಪಿಸುವ ನೀನು. ಹೌದು. ಇಲ್ಲಿ ಬರುವುದಕ್ಕಿಂತ ಮೊದಲೇ ಕೌರವನಲ್ಲಿ ಮಾತು ಕೊಡ್ತಿದ್ದೀಯ ಅಂತ ಆದ್ರೆ ಹೌದು, ನಿನಗೆ ಅರ್ಧದಲ್ಲಿಯೇ ಬಿಟ್ಟು ಹೋಗ್ಬೇಕು ಎನ್ನುವುದು ಮೊದಲೇ ನಿರ್ಧಾರ ಮಾಡಿಕೊಂಡೇ ಅರ್ಧದಲ್ಲಿ ಬಿಟ್ಟು ಹೋಗುವ ನಿರ್ಧಾರದಿಂದ ಬಂದದ್ದಲ್ಲವೇ ಇಲ್ಲ. ಯಾಕಲ್ಲ? ಹೇಗಾದ್ರೂ ಮಾಡಿ ಕೌರವನನ್ನ ಗೆಲ್ಲಿಸಬೇಕು ಎನ್ನುವ ಕಾರಣದಿಂದ. ಅಲ್ಲದಿದ್ರೆ ನಿನ್ನೆ ಗೆಲುವಾಯ್ತು. ಸಾಮಾನ್ಯ ಒಂದು ನನ್ನ ಅಳಿಯ ನಕುಲನಿಂದ ನಿನಗೆ ಸೋಲಾಗಿದೆ. ಆಯ್ತು ಪುಣ್ಯಾತ್ಮ. ಹೌದು, ಹೇಗಾದ್ರೂ ಮಾಡಿ ಕೌರವನನ್ನ ಗೆಲ್ಲಿಸಲೇಬೇಕು ಎನ್ನುವ ನಿಶ್ಚಯದಿಂದಲೇ ನೀನು ಬಂದಬಹುದು ಅಂತ ಆದ್ರೆ ಹೌದು, ಈಗಲೂ ಅದೇ ಪ್ರಯತ್ನ ಮಾಡು. ಆಗುವುದಿಲ್ಲ. ನಾನು ಈಗ ಮತ್ತೊಂದು ಉಪಾಯ ಉಂಟು ನನಗೆ. ಹೇಗೂ ನೀನೇ ಹೇಳಿದೆಯಲ್ಲ, ಕೊನೆ ಉಸಿರು ತನಕ ನಾನು ಯುದ್ಧ ಮಾಡ್ತೇನೆ, ಹೋರಾಟ ಮಾಡ್ತೇನೆ. ಅದೇ ನಿನ್ನ ಮಾತಲ್ಲಿ ಈಗ ಗಟ್ಟಿ ಉಂಟು. ಏನು? ನೀನು ಗೆಲ್ಲುತ್ತೇನೆ, ನಾನು ಹೋಗುತ್ತೇನೆ ಅಂತ ನೀನು ಹೇಳಿಲ್ಲ. ಕೊನೆ ಉಸಿರು ಇರುವ ತನಕ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರೆ ಅರ್ಥ ನೀ ಸಾಯುವುದಕ್ಕೆ ಬಂದವ ಎನ್ನುವುದು ಸ್ಪಷ್ಟ. ಯುದ್ಧ ಕ್ಷೇತ್ರ ಎನ್ನುವುದೇ ಮರಣದಿಂದ. ಅದೇನು ನಿನ್ನ ಹೆಣ ಹೊತ್ಕೊಂಡು ಹೋಗ್ಲಿಕ್ಕೆ ನಾ ಜನ ಅಲ್ಲ. ಅದು ನೋಡೋಣ, ಯಾರು ಹೊರ್ತಾರೆ ಎನ್ನುವುದನ್ನು ಆಮೇಲೆ ನಿರ್ಣಯ ಮಾಡೋಣ. ಗೊತ್ತುಂಟು. ಅಲ್ಲಿವರೆಗಾದ್ರೂ ನೀನು ನಿಲ್ಲಬಹುದು. ನಿಲ್ಲುವುದಿಲ್ಲ. ಯಾರು ಹೆಣ ಬೀಳ್ತದೆ? ಇಲ್ಲ, ಹೆಣ ಬೀಳುವ ತನಕ ನಾನು ನಿಲ್ಲುವನಲ್ಲ. ಮತ್ತೆ ಆಗ ಆಕ್ಷೇಪಿಸುವುದಕ್ಕೆ ಹೋದ್ರೆ ನೀನ್ ಇಲ್ಲಿಗೆ ಮಾತ್ರದಿಂದ ಹೊರಟು ಬರುವಾಗ ಆಕ್ಷೇಪವೇ ಇಲ್ಲ. ಹೌದಾ? ಎಲ್ಲಿ? ನೀನು ಕೌರವನಿಗಾಗಿ ಬಂದದ್ದ? ನಾನು ಕೌರವನಾಗಿ ಬಂದದ್ದಲ್ವೇ. ಕೌರವನಿಗಾಗಿ ಬಂದವನೇ ಅಲ್ಲ. ಅಲ್ಲಿಯ ತನಕ ಪಾಂಡವರಿಗೂ ನಾನು ಮಾತು ಕೊಟ್ಟದ್ದಲ್ಲ. ಹಾಗಾಗಿ ಪಾಂಡವರಿಗಾಗಿ ಅಲ್ಲಿಂದ ನಾನು ಬಂದದ್ದಷ್ಟೇ. ಆಮೇಲೆ ನೀನು ಬದಲಾದದ್ದು. ಅಲ್ಲ, ಬದಲಾದದ್ದು ಈಗ ಬದಲಾದದ್ದು ಬದಲಾಗಿಲ್ಲ. ವರ ಏನು ವರ ಬೇಕು, ಯಾರು ಮಾಡಿದ್ದೀರಿ ಮುಂದೆ ಬನ್ನಿ ಅಂತ ಹೇಳಿದಾಗ ಅವ ಏನು ಕೇಳಿದ್ದಾನೋ ಅದೇ ರೀತಿ ಯೋಚನೆ ಮಾಡು. ಎದುರಿಗೆ ನನ್ನಳಿಯನಾದಂತ ನನ್ನ ಮಗಳ ಗಂಡನೇ ನಕುಲ ಯುದ್ಧಕ್ಕೆ ಬರ್ತಾನೆ, ಅವನೇ ಸಾಯಿ ಅಂತ ಬಾಣ ಬಿಡು ಅಂತ ನಾನು ಹೇಳ್ತೇನೆ. ಹೌದಾ? ಹಾಗಾದ್ರೆ ಇಲ್ಲಿ ಪಕ್ಷಪಾತ ಉಂಟು. ಹಾಗಾದ್ರೆ ನೀನು ಪಕ್ಷಪಾತ ಮಾಡಿ ಪಕ್ಷಪಾತ ನಿನ್ನಲ್ಲಿ ಮಾತನ್ನ ನಡೆಸುವ ಅಲ್ಲ ಅಂತ ಆದ್ರೆ ಈಗಲಾದ್ರೂ ನನ್ನ ಸಾರಥಿಯಾಗಿ ಮುಂದುವರೆದ್ರೆ ಯುದ್ಧದಲ್ಲಿ ನಾನು ಗೆಲ್ತೇವೆ ನೋಡಬಹುದಲ್ಲ? ಆಗುವುದಿಲ್ಲ ಅಂತ. ಆಗುವುದಿಲ್ಲ ಅಂದ್ರೆ ನೀನು ನಾಳೆ ದಿನವೂ ನೀನು ಹೇಳುವುದಷ್ಟೇ. ನೀನು ಕೊನೆಯಾಗಿದೆ ನಿರ್ಣಯ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕೊನೆ ಆಗದೆ ನಿರ್ಣಯ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಅದು ಒಂದನ್ನೇ ನೀವು ಗಟ್ಟಿ ಹಿಡ್ಕೊಂಡ್ರೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೊನೆ ಆಗಬೇಕು ಅಂತಾದ್ರೆ ಅದೇ ರೀತಿಯಲ್ಲಿ ಅವರನ್ನು ಗೌರವಯುತವಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಿನಗೆ ಸರಿ ನೆನಪಿರಬೇಕು. ಈಗಲೂ ನಿನ್ನನ್ನು ಗೌರವಯುತವಾಗಿ ಗೌರವ ಗೊತ್ತಾಯ್ತಲ್ಲ. ಮರಳಿ ಬಾಣವನ್ನ ತೊಡುವುದಿಲ್ಲ ಎನ್ನುವ ಒಂದು ವಿಷಯ ಬಿಟ್ರೆ ಮತ್ತೆ ಪೂರ್ಣ ನಿನ್ನ ನಿರ್ದೇಶ ನೀ ಹೇಗೆ ಅಂತ ಹೇಳ್ಕೊಡು. ಅದು ಒಂದು ಬಿಡು. ಅದೇ ಕೊನೆಯಲ್ಲಿ ಎಲ್ಲ ಆದ್ಮೇಲೆ ಅಷ್ಟೇ ಹೇಳುದು. ನೋಡಿ, ನಿನ್ನ ನಿರ್ದೇಶನದಲ್ಲಿ ಈಗ ಆಗ್ಬೇಕು, ನೀವು ಏನ್ ಹೇಳ್ತೀರೋ ಅದನ್ನೇ ನಾನು ಮಾಡ್ತೇನೆ ಅಂತ ಹೇಳುವುದು ಬಿಟ್ಟರೆ ಒಂದನ್ನು ಮಾಡುವವರಲ್ಲ ನೀವು. ಅಯ್ಯೋ, ನಿನ್ನ ನಿರ್ದೇಶನದ ಬಗ್ಗೆ ನನ್ನ ಆಕ್ಷೇಪ ಅದು ಒಂದು ಬೇಡ, ಇದೊಂದು ಬೇಡ. ಯಾವುದು? ಅದೇ ಗುರಿ ಬೇಡ, ಗುರಿ ಒಂದು ಬೇಡ, ಸರ್ಪಾಸ್ತ್ರ ಮರಳಿ ತೊಡಂದ್ರೆ ಅದೊಂದು ಬೇಡ. ನೀನೊಮ್ಮೆ ರಥ ಯುದ್ಧ ಮಾಡುವ ಪರಿ ನೋಡು. ನಿಜ ಹೇಳ್ಬೇಕಾ, ನಾನು ಯುದ್ಧ ಮಾಡ್ಲಿಕ್ಕೆ ಇದ್ದವ ಜನ ಅಲ್ಲ. ನಾನು ಹೊರಟೆ, ನನಗೂ ಒಂದು ಫಲ. ಮತ್ತೆ ನಾಳೆಯ ದಿನ ಶಲ್ಯಕರಣ ಗಲಾಟೆ ಮಾಡಿಕೊಂಡ್ರು ಅಂತ ಮತ್ತೆ ಪ್ರಚಾರ ಆಗುದು ಬೇಡ. ಗೌರವಯುತವಾಗಿ ನಮ್ಮ ನಿರ್ಗಮನ ಆಗಬೇಕು. ಅಲ್ಲ, ಪ್ರಚಾರವೇ ಆಗುವುದಕ್ಕೆ ಇಷ್ಟೇ ಗಲಾಟೆ ಎಷ್ಟು ಮಾಡ್ತಾರೆ, ಅದು ಪ್ರಚಾರ ಮಾಡುವವರು ಮಾಡಿ. ಆದ್ರೆ ನಿಜವಾಗಿ ನನಗೊಂದುಂಟು, ನೀನು ಹೇಗೂ ಮುಂದೆ ಹೋಗೋ. ಎಲ್ಲಿಗೆ? ಮೇಲೆ. ನಾನು ಹಿಂದೆ ಹೋಗುವವನೇ, ಏನು ನಾನೇನಲ್ಲ. ಆಕಸ್ಮಿಕ ನಾ ಮುಂದೆ ಮೇಲೆ ಹೋದ್ರೆ ನೀನು ಒಂದು ಗಟ್ಟಿ ಜಾಗ ಇಟ್ಕೊಳ್ತೇನೆ. ನನಗೂ ಒಂದು ಉಂಟು, ನೀನು ಗಟ್ಟಿ ಜಾಗ ಹಿಡ್ಕೊ. ಆದ್ರೆ ನೀನು ಹೋದ ಮೇಲೆ ನಿನ್ನ ತಲೆ ಮೇಲೆ ಇದ್ದದ್ದು ನನ್ನ ತಲೆ ಮೇಲೆ ಬಂದು ನಾನು ಒಂದು ಕರ್ಣನ್ ಜಾಗಕ್ಕೆ ಬಂದು ಏನು ಮಾಡ್ಬೇಕು ಮಾಡಿಯೇ ನಾನು ಮತ್ತೆ ಮೇಲೆ ಬರು. ಬಹಳ ವರ್ಷದ ಮುಂದಿನ ಕನಸು ಕಾಣ್ತಾ ಇದ್ದೆ. ಯಾರು? ನಿಜ ಹೇಳ್ಬೇಕಾ, ಇವತ್ತಿನ ಸ್ಥಿತಿ ನೋಡಿದ್ರೆ ಬಹಳ ವರ್ಷ ಅಲ್ಲ ಕರ್ಣ. ನಿನ್ನದು ಇನ್ನೆಲ್ಲ ಮುಗಿಯಿತು, ಇನ್ನು ನಿನ್ನ ಹತ್ರ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ವಿಷಯ ಗೊತ್ತಿಲ್ಲ. ಕೇವಲ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಎದೆ ಒಪ್ಪಿಸ್ಕೊಂಡು ಇದ್ದಿ ಬಿಟ್ರೆ ಈಗ ಇಲ್ಲಿಯ ತನಕ ಮಾಡಿದ್ರಲ್ಲ, ಗೊತ್ತಾಯ್ತಲ್ಲ ಏನ್ ಮಾಡಿದೆ ಅಂತ. ಏನು ಮಾಡ್ಲಿಕ್ಕೆ ಆಗದಿದ್ದ ಮೇಲೆ ಮತ್ತೆ ಅದೇ ನಿನ್ನ ಜಾಯಮಾನ ಹೇಗೆ ಗೊತ್ತುಂಟು. ನೀನು ನೀನೇ ಗಟ್ಟಿಯಾಗಿ ನಿಲ್ಲದೆ, ಹೌದು, ಸಾರಥ್ಯವನ್ನ ಕೈಗೊಳ್ಳದೆ ಎಲ್ಲ ಮುಗೀತು ಅಂತ ಹೇಳಿದ್ರೆ ನೀನು ನಿಂತು
ನೋಡ್ಬೇಕು. ಏನು? ಯಾವಾಗಲೂ ಒಂದು ನಿರ್ಣಯ ಆಗುವುದು ಯಾವಾಗ ಗೊತ್ತಾ? ಹೌದು. ನಾವು ಎಲ್ಲಿಯವರೆಗೆ ಒಂದು ಕಾರ್ಯದ ಕುರಿತಾಗಿ ಗುರಿಯನ್ನ ಇರಿಸಿದ್ದೇವೋ ಅಲ್ಲಿಯದ್ದನ್ನ ಕೊನೆಗಾಣಿಸುವಲ್ಲಿವರೆಗೆ ನಿಂತರೆ ಮಾತ್ರ. ಈ ಅರ್ಧದಲ್ಲೇ ಬಿಟ್ಟು ಹೋಗುವವನಿಗೆಲ್ಲ ಒಂದು ವಿಷಯದ ನಿರ್ಣಯ ಕೊಡುವ ಅರ್ಹತೆ ಇರುವುದಿಲ್ಲ. ಬಾ, ಏನು? ಇದೇ ಮಾತು ಗಟ್ಟಿ ಮಾಡ್ಕೊ. ಹೇಳು. ಅರ್ಧದಲ್ಲಿಯೇ ಬಿಟ್ಟು ಹೋಗದಿದ್ದಾಗ ಬರುವಾಗಲೇ ನೀನು ಮಾತಾಡಬೇಕಿತ್ತು. ಬರುವಾಗ ಅರ್ಧದಲ್ಲಿ ಬಿಟ್ಟು ಹೋಗುವಾಗ ಮಾಡಿದ್ದು ನೀನೀಗ, ನಾನಲ್ಲ. ನಾನು ಹೇಳಿದ್ದು ಆ ಕ್ಷರವನ್ನ ಮಾತ್ರ ಪ್ರಯೋಗಿಸುವುದಿಲ್ಲ, ಉಳಿದ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ. ಆದ್ರಿಂದ ಉಳಿದ ಯುದ್ಧಕ್ಕೆ ನೀ ಸಾರಥ್ಯ ಕೈಗೊಳ್ಳಬಹುದಲ್ಲ, ನಿನಗೇನು ನಷ್ಟ? ಮೊನ್ನೆ ನಿನ್ನೆಯ ತನದ ತಿರುಗಾಟಕ್ಕೆ ನಾನು ಬೇಡ, ಇವತ್ತಿನ ಒಂದಿನ ತಿನ್ನಕ್ಕೆ ತಿರುಗಾಟಕ್ಕೆ ನಾನು ಬೇಕು ಇವನಿಗೆ. ಅದಕ್ಕಾಗಿ ಇಷ್ಟು ಮಾತಾಡೋದು ಬಿಟ್ರೆ, ಒಂದು ವೇಳೆ ಇವತ್ತು ಗೆದ್ದ ಅಂತೇಳಿ ಆದ್ರೆ ನಾಳೆಯ ದಿನದಿಂದ ಮತ್ತೆ ಶಲ್ಯನ ಮುಖ ನೋಡುವ ಜನ ಇವಲ್ಲ, ನನಗೆ ಗೊತ್ತಾಯ್ತು. ಯಾಕೆ ಬೇಡ ಕೇಳಿ? ಯಾಕೆ? ನಿನ್ನ ಸಾರಥ್ಯವನ್ನು ವಿಜೃಂಭಿಸುವುದೇ ಒಂದು ದಿವಸಕ್ಕೆ, ಅಷ್ಟೇ. ಮತ್ತೆ ಎಲ್ಲಾ ದಿವಸಕ್ಕೂ ನಿನ್ನನ್ನು ಬಳಸಿಕೊಂಡ್ರೆ ಅದೆಲ್ಲ ಆಗುವ ಕಥೆ ಅಲ್ಲ. ಅಷ್ಟೆಲ್ಲ ವ್ಯವಧಾನ ನಮಗಿಲ್ಲ, ನಿನ್ನ ಸರ್ಕಾರ ಕೇಳುವಷ್ಟೆಲ್ಲ. ಇಲ್ಲಿ ಕೇಳು, ಒಂದು ದಿನದಲ್ಲಿ ವಿಜೃಂಭಿಸಿಯೇ ಶಲ್ಯ ಸಾರಥ್ಯ ಏನು ಅಂತ ನಾವು ತೋರಿಸಿ ಹೋಗುತ್ತೇವೆ. ಅಲ್ಲ, ನಾವು ಒಂದೊಂದೇ ದಿನ ನಮಗೆ ಬೇರೆ ಕೆಲಸ ಉಂಟು, ನಾವು ಅದನ್ನೇ ಮಾಡ್ಕೊಂಡಿರುವುದು ಒಳ್ಳೇದಿತ್ತು. ಬಿಟ್ರೆ ಖಂಡಿತ ಹೇಳುತ್ತೇನೆ, ನೀವೇ ಹೇಳ್ದ ಅಂತೇಳಿ ಇಲ್ಲಿ ಬಂದಿದ್ದೊಂದು ಹಿಡ್ಕೊಂಡೊಂದು ಬಂದಲ್ಲ. ನಿಜವಾಗಿ ಈಗ ನಾನೇ ಹೊಡ್ಕೊಳ್ಬೇಕು, ಬಿಟ್ರೆ ಮತ್ತೆ ಯಾರು ಬೇರೆ ಹೊಡೆಯುವುದಲ್ಲ. ನೀನೇ ಹೊಡ್ಕೊಂಡೆಲ್ಲ. ನಾವು ಕೊಟ್ಟ ಮಾತನ್ನು ತಪ್ಪುವ ಜಾತಿ ಅಲ್ವೇ ಅಲ್ಲ. ಮತ್ತೆ ಅದನ್ನು ನಗಾಡ್ತಾನೆ, ಖುಷಿ ನಗು ನಿನ್ನದು. ಇದು ಉಂಟಲ್ಲ, ಬೇಕಾದ್ರೆ ಏನು ಮಾಡ್ತೀವಿ ಅಂತ ಅಲ್ಲಿ ನಮ್ಮ ಬಿಡಾರದಲ್ಲಿ ಕುಳಿತು ನಾನು ಸ್ವಲ್ಪ ಇಚ್ಛಿಸ್ತೇನೆ. ಶ್ರೀಯುತರು ಇಷ್ಟೆಲ್ಲಾ ಮಾಡ್ತೇನೆ, ನನ್ನಲ್ಲಿ ಉಂಟು ಅಂತ ಹೇಳ್ತೀರಲ್ಲ, ಶಲ್ಯ ಸಾರಥ್ಯ ಇಲ್ಲದಿದ್ರೆ ಏನು ಮಾಡ್ತೀರಿ ಅಂತ ನೋಡ್ಬೇಕು. ಸ್ವಲ್ಪ ನಿಮ್ಮಲ್ಲೆಲ್ಲ ಉಂಟು. ಈ ಶಲ್ಯ ಇವತ್ತು ಅಂದೆ ಎಂತದು ಅಂತ ನೋಡುವ. ಶಲ್ಯ ಇಲ್ಲದಿದ್ರೆ ಕರ್ಣ ಏನು ಮಾಡುತ್ತಾನೆ, ಇವನು ಏನು ಮಾಡ್ತಾನೆ ಅಂತ ನನಗೂ ನೋಡ್ಬೇಕು.